ನಿಮ್ಮ ಮನೆಯಲ್ಲಿ ಶಂಖಪುಷ್ಪ ಗಿಡ ಇದೆಯಾ? ಆದರೆ ಹೂವು ಸರಿಯಾಗಿ ಬರ್ತಾ ಇಲ್ವಾ? ಹೂವೇ ಬರ್ತಾ ಇಲ್ವಾ? ಹಾಗಾದರೆ ನೀವು ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ನಾನು ಹೇಳೋಂಥ ಚಿಕ್ಕ ಚಿಕ್ಕ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹೇಮಾ. ನಮ್ಮ ಟೆರೆಸ್ ಗಾರ್ಡನಲ್ಲಿ ಶಂಖದ ಗಿಡ ತುಂಬ ಚೆನ್ನಾಗಿ ಹೂ ಕೊಡ್ತಾ ಇತ್ತು. ಬಟ್ ಹೂ ಬಿಟ್ಟ ಮೇಲೆ ಗಿಡನ ಹಾಗೆ ಬಿಡಬಾರ್ದು. ನಾವು ದಿನನಿತ್ಯ ಹೂ ಕೊಡೋ ಅಂಥ ಗಿಡ ಯಾವುದು ಅಂತಂದರೆ ಅದು ಶಂಖಪುಷ್ಪ. ಹಾಗೆಯೇ ಆರೋಗ್ಯಕ್ಕೂ ತುಂಬ ಬೆನಿಫಿಟ್ಸು ಇದೆ. ಕೆಲವು ಮುಖ್ಯವಾದ ಕೆಲಸಗಳನ್ನ ಮಾಡಲೇಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಗಿಡನ ಹೇಗೆ ಸೇವ್ ಮಾಡ್ಕೋಬೇಕು ಮತ್ತು ಯಾವ ಗೊಬ್ಬರ ಕೊಡಬೇಕು ಅಂತ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಹಾಗೆಯೇ ನಾನು ಗಿಡದಲ್ಲಿರೋಂಥ ಶಂಖಪುಷ್ಪನೆಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಗಿಡದಲ್ಲಿ ಹೂವು ಒಣಗಿದ ಮೇಲೆ ಈ ಥರದ ಬೀಜದ ಕಾಯಿಗಳು ರೆಡಿ ಆಗ್ತವೆ. ನಮಗೆ ಬೀಜಗಳು ಬೇಕು ಅನಿಸಿದರೆ ಮಾತ್ರ ಇವುಗಳನ್ನ ಗಿಡದಲ್ಲಿ ಬಿಡಬೇಕು. ಇಲ್ಲಾಂದರೆ ಇವುಗಳನ್ನ ತಕ್ಷಣ ಕಟ್ ಮಾಡಬೇಕು. ಗಿಡ ತನ್ನೆಲ್ಲ ಎನರ್ಜಿನ ಬೀಜ ರೆಡಿ ಮಾಡೋದಕ್ಕೆ ಉಪಯೋಗಿಸ್ಬಿಡತ್ತೆ. ಇದರಿಂದ ಹೊಸ ಹೂವು ಬರೋ ಚಾನ್ಸಸ್ಸೇ ಇರೋದಿಲ್ಲ. ಆದಷ್ಟು ಹೂವು ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನಿವತ್ತು ಒಣಗಿದ ಕಾಯಿಗಳನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಬೀಜ ಈ ರೀತಿ ಇರುತ್ತೆ. ನಾವು ಒಂದು ಬೀಜ ಹಾಕಿ 20 ಗಿಡನ ಸೃಷ್ಟಿ ಮಾಡ್ಕೋಬೋದು. ನಿಮಗೆ ತೋರಿಸ್ತೀನಿ ನೋಡಿ, ತಾನಾಗೆ ಬಿದ್ದು ಬೀಜ ಯಾವ ಥರ ಗಿಡಗಳು ಬರುತ್ತೆ ಅಂತ. ನೋಡಿ, ಇದು ತಾನಾಗೆ ಬಿದ್ದು ಬಂದಿರೋಂಥ ಗಿಡ. ಇದನ್ನು ನಾವು ಬೇರೆ ಕಡೆ ಇಟ್ಟರೆ ಇದು ಒಂದು ಗಿಡ ಆಗಿ ಮತ್ತು ಇನ್ನೊಂದು ಗಿಡ ಬರೋದಕ್ಕೆ ಸೃಷ್ಟಿ ಮಾಡೋದಕ್ಕೆ ಮೂಲ ಆಗುತ್ತೆ. ಹಾಗೆಯೇ ಪ್ರೂನಿಂಗ್ ವಿಷಯಕ್ಕೆ ಬಂದರೆ ಗಿಡ ತುಂಬ ಬಳ್ಳಿಗಳನ್ನ ಹಾಡ್ಕೊಂಡಿದ್ರೆ ಅದನ್ನು ಕಟ್ ಮಾಡೋದ್ರಿಂದ ಅಲ್ಲಿಂದ ಹೊಸ ಚಿಗುರು ಬರುತ್ತೆ. ಹಾಗೆಯೇ ಚಿಗುರು ಬಂದು ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಗಿಡ ಕೂಡ ಬುಷಿಯಾಗಿ ಬೆಳ್ಕೊಳತ್ತೆ. ಯಾವುದೇ ಗೊಬ್ಬರ ಕೊಡೋ ಮುನ್ನ ಗಿಡದ ಬುಡದಲ್ಲಿರುವ ಮಣ್ಣನ್ನು ಲೂಸ್ ಮಾಡೋದ್ರಿಂದ ಗಿಡಕ್ಕೆ ಬೇರುಗಳಿಗೆ ಆಕ್ಸಿಜನ್ ಪಾಸ್ ಆಗುತ್ತೆ. ಇದು ಬಳ್ಳಿ ಜಾತಿಗೆ ಸೇರಿರೋದ್ರಿಂದ ಇದಕ್ಕೆ ಒಂದು ಕಡ್ಡಿನ ಸಹಾಯ ಕೊಟ್ಟರೆ ಇನ್ನೂ ಚೆನ್ನಾಗಿ ಗಿಡ ಬೆಳ್ಕೊಳಕ್ಕೆ ಸಪೋರ್ಟ್ ಕೊಟ್ಟಂಗಾಗುತ್ತೆ. ಗೊಬ್ಬರ ವಿಷಯಕ್ಕೆ ಬಂದೆ, ಗಿಡದ ಎಲೆಗಳು ಹಸಿರಾಗಿರೋಕ್ಕೆ ಮತ್ತು ಬೇರು ಗಟ್ಟಿಯಾಗಿರೋಕ್ಕೆ ಸ್ವಲ್ಪ ಎಪ್ಸಮ್ ಸಾಲ್ಟ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ಕುರಿ ಗೊಬ್ಬರ ಅಥವಾ ಹಸುವಿನ ಗೊಬ್ಬರ ಇದ್ದರೆ ಇದಕ್ಕೆ ಹಾಕೋದ್ರಿಂದ ಹೂವು ಚೆನ್ನಾಗಿ ಬರುತ್ತೆ. ಇನ್ನು ಬೋನ್ ಮಿಲ್ಕ್ ಕೊಡೋದ್ರಿಂದ ಬೇರು ಸ್ಟ್ರಾಂಗ್ ಆಗುತ್ತೆ, ಗಿಡ ಹೆಲ್ದಿಯಾಗಿರುತ್ತೆ. ನೀವು ರೆಗ್ಯುಲರ್ ಆಗಿ ಬಳಸೋ ಅಕ್ಕಿ ತೊಳೆದ ನೀರು ಮತ್ತು ಈರುಳ್ಳಿ ಸಿಪ್ಪೆ ನೀರನ್ನ ಈ ಗಿಡಕ್ಕೆ 2 ದಿನಕ್ಕೆ ಒಂದ್ಸತಿ ಕೊಡೋದ್ರಿಂದ ಹೂವು ದೊಡ್ಡದಾಗಿ ಕಾಣಿಸುತ್ತೆ. ಹಾಗೆಯೇ ಶೈನಿಂಗೂ ಸೂಪರಾಗಿರುತ್ತೆ. ಹೂವು ಶೇಪು ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿದರೆ ನಿಮ್ಮ ಮನೆಯಲ್ಲೂ ಶಂಖಪುಷ್ಪ ಗಿಡ ಇಡೀ ವರ್ಷ ಹೂವು ಕೊಡ್ತಾ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಗಾರ್ಡನಿಂಗ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. AM ಗಾರ್ಡನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.